ಶಿವಾಜಿನಗರ ಅಂದ್ರೆ ಅದೊಂದು ರೀತಿ ನಿಗೂಢ ಕೋಟೆ ಅಂತ. ಹ್ಯಾಂಡಿಕ್ಯಾಪ್ ಬೇರೆ, ನಿಮಗೆ ಬೇರೆ ಕೆಲಸ ಕೂಡ ಏನಿಲ್ಲ ಸರ್, ನಾವು ಸೆಕೆಂಡ್ PUC ಓದಿ ನಮ್ಗೆ ಕೆಲಸನ ಕೊಟ್ಟಿಲ್ಲ. ನಾವು ಹ್ಯಾಂಡಿಕ್ಯಾಪ್ 80% ಹ್ಯಾಂಡಿಕ್ಯಾಪ್, ಕೈಯಿಂದ ನಡೆಯೋದು ನಾವು. ನಾವು ಏನ್ ಜೀವ ಮಾಡಬೇಕು ಹೇಳಿ ನೀವೇ. ಕಾಂಗ್ರೆಸ್ ಮಾಡಬೇಕು, ನಮಗೆ ಹ್ಯಾಂಡಿಕ್ಯಾಪ್ ಅವ್ರಿಗೆ ಹೆಲ್ಪ್ ಮಾಡಬೇಕು, ಅಂಗಡಿ ಕೊಡಬೇಕು. ಫುಟ್ಪಾತ್ ಎಲ್ಲ ಎದ್ಬಿಟ್ಟಿದ್ರೆ ನಾವು ಏನು ಜೀವನ ಮಾಡಬೇಕು? ಅರ್ಧ ಫುಟ್ಪಾತಲ್ಲಿ ಓಡ್ತಾರೆ ಜನ, ಅರ್ಧ ಫುಟ್ಪಾತಲ್ಲಿ ನಾವು ಮಾಡೋದು. ಬಂದು BBMP ಎತ್ತಿಸಿದ್ರೆ ಏನು ಮಾಡ್ತೀರಿ? ಏನಾನ ಕೂಲಿ ಕೆಲಸ ಮಾಡಬೇಕು ಸರ್, ಏನು ಮಾಡೋಕ್ಕಾಗತ್ತೆ? ಅವ್ರು ಅಷ್ಟು ಮಕ್ಕಳಿಗೆ ಮದುವೆ ಮಾಡಿಬಿಟ್ರು, ಅವ್ರು ಬೇರೆ ಬೇರೆ ಹೋಗ್ಬಿಟ್ರು. ಈಗ ನಾನು ಜೀವನ ಮಾಡಬೇಕಲ್ಲ. BBMP ಬಂದಿದ್ರೆ ಇಲ್ಲ ಇನ್ನೇನು ಬರಲ್ಲ ಸರ್, ಇದನ್ನ ತೆಗೀರಿ. ನಮಗೆ ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ. ಸುಮ್ಮನೆ ಹೇಳಲ್ಲ, ಇಲ್ಲಿಗೆ ಬರಲ್ಲ, ನಮ್ಗೆ ಹೇಳಿಲ್ಲ. ಸ್ನೇಹಿತರೆ, ನಾವೀಗ ಶಿವಾಜಿನಗರದಲ್ಲಿ ಇರ್ತೀವಿ. ಶಿವಾಜಿನಗರ ಅಂದ್ರೆ ಅದೊಂದು ರೀತಿ ನಿಗೂಢ ಕೋಟೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ನೋಡಿ, ಕೃಷ್ಣ ಬೈರೇಗೌಡರು ಖಡಕ್ ಆದಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನು ನ್ಯಾಯಾಲಯ ಕೂಡ ಈಗಾಗಲೇ ಆದೇಶವನ್ನು ಹೊರಡಿಸಿರುವಂಥದ್ದು. ಅನಧಿಕೃತ ಈ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿರುವಂಥದ್ದು. ಅದೇ ರೀತಿ GBA ಅಧಿಕಾರಿಗಳು ಏನು ಬೀದಿಗಿಳಿದು ಅನಧಿಕೃತ ಈ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಕಾರ್ಯಾಚರಣೆ ಬರದಿಂದ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ ಶಿವಾಜಿನಗರದ ಈ ಫುಟ್ಪಾತ್ ವ್ಯಾಪಾರಸ್ಥರನ್ನ ತೆರವು ಕಾರ್ಯಾಚರಣೆ ಮಾಡೋದು. ಯಾಕೆ ಅಂದ್ರೆ ನೋಡಿ, ವಿಜಯನಗರ ಆಗಿರ್ಬೋದು ಅಥವಾ ರಾಜನಗರ ಆಗಿರ್ಬೋದು, ಇಂಥ ಭಾಗಗಳಲ್ಲಿ ತೆರವು ಕಾರ್ಯಾಚರಣೆ ತುಂಬಾ ಸಲೀಸಾಗಿ ಮಾಡಿದ್ರಲ್ಲ, ಅಷ್ಟು ಸಲೀಸಲ್ಲ ಈ ಶಿವಾಜಿನಗರದ ಕೋಟೆಗೆ ಕೈ ಇಡೋದು ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಯಾಕೆ ಅಂತೀರಾ? ಆ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ಎಷ್ಟು ವರ್ಷದಿಂದ ಇದ್ದೀರಾ? ನಾನು 20 ವರ್ಷ ಇರ್ತದೆ. 20 ವರ್ಷ? ಇಲ್ಲೇ ಹೇಳಿದೆ 20 ವರ್ಷದಿಂದ ಇಲ್ಲೇ ಇದ್ದೀರಾ? ಹೌದು ಸರ್. ಕನ್ನಡ ಮಾತಾಡ್ತೀರಿ? ಎಷ್ಟು ಸ್ವಲ್ಪ ಬರ್ತಾ, ಸ್ವಲ್ಪ ಬರಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ? ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿನೇ ಸರ್. ಎಷ್ಟು ಜನ ಇದ್ದೀರಾ ಫ್ಯಾಮಿಲಿಯಲ್ಲಿ? 9 ಜನ. ಅಲ್ಲ, ಈ ವಯಸ್ಸಾದ್ರೂ ದುಡಿತಾ ಇದ್ದೀರಲ್ಲ, ಏನು ಮಾಡೋದು ಸರ್? ಅವ್ರು ಅಷ್ಟು ಮಕ್ಕಳಿಗೆ ಮದುವೆ ಮಾಡಿಬಿಟ್ರು, ಅವ್ರು ಬೇರೆ ಬೇರೆ ಹೋಗ್ಬಿಟ್ರು. ಈಗ ನಾನು ಜೀವನ ಮಾಡಬೇಕಲ್ಲ. ಇವಾಗ ಬಂದು BBMP ಎತ್ತಿಸಿದ್ರೆ ಏನು ಮಾಡ್ತೀರಿ? ಏನಾನ ಕೂಲಿ ಕೆಲಸ ಮಾಡಬೇಕು ಸರ್, ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗತ್ತೆ? ಕೂಲಿ ಕೆಲಸ ಮಾಡಬೇಕು, ಏನೋ ಕೈ ಕಾಲು ಆಗಬೇಕು, ಏನೋ ಸೈಕಲ್ ಹಾಕ್ಕೊಂಡು ತಳ್ಳಬೇಕು, ಜೀವನ ಮಾಡಬೇಕು. ಬಂದಿದ್ರಾ? ಹ್ಞೂ. BBMP ಬಂದಿದ್ರಾ? ಇಲ್ಲ ಇನ್ನೇನು ಬರಲ್ಲ ಸರ್, ಇದನ್ನ ತೆಗೀರಿ. ನಮಗೆ ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ. ಸುಮ್ಮನೆ ಹೇಳಲ್ಲ, ಇಲ್ಲಿಗೆ ಬರಲ್ಲ, ನಮ್ಗೆ ಹೇಳಿಲ್ಲ. ಬಂದು ತೆಗ್ದು ಬಿಡ್ರಿ, ತೆಗೀರಿ ಅಂತ ಹೇಳಿದ್ರೆ ಏನು ಮಾಡ್ತೀರಿ? ಎದ್ಬಿಡ್ತೀನಿ ಸರ್, ಏನು ಮಾಡೋಕ್ಕಾಗತ್ತೆ? ಅವ್ನು ಏನು ಮಾಡೋಕೆ ನನಗೆ ಆಗದ? ಎದ್ಬಿಡ್ತೀನಿ. 4 ಜನಕ್ಕೆ ಎಷ್ಟಾದ ನಮಗೂ ಅದೇ ಅಲ್ಲ. 4 ಜನಕ್ಕೆ ಏನಾಗುತ್ತೋ ನಿಮಗೂ ಅದೇ ಆಗೋದು. ಅದು ಆಗತ್ತೆ, ನಮ್ಗೆ ಸ್ಪೆಷಲ್ ಅದ. ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ಇವಾಗ ಇದನ್ನೆಲ್ಲ ತೆಗಿಸ್ತಾ ಇದ್ದಾರಲ್ಲ, ನಾನು ಜಾಸ್ತಿ ಏನು ಗೊತ್ತಿಲ್ಲ ಸರ್. ಅವ್ರು ಕೇಳ್ತಾರೆ ಪೂರ. ನಿಮಗೆ ಸಮಸ್ಯೆ ಆಗೋದಿಲ್ವಾ? ಹಿಂಗೆ ಸಮಸ್ಯೆ ಹಂಗೆ ಏನು ಮಾಡೋದು ಸರ್? ಹಿಂಗೆ ಗೌರ್ಮೆಂಟ್ ಏನು ಹೇಳ್ತಾನೆ ನಾವು ಮಾಡಬೇಕಲ್ಲ. ಜೀವನಕ್ಕೆ ಏನು ಮಾಡ್ಕೊಂತೀರಾ? ಅದೇ ಏನು ಮಾಡೋದು, ಕೂಲಿ ಕೆಲಸಕ್ಕೆ ಮಾಡಬೇಕು. ಎಲ್ಲೇನ ಏನೇನೋ ಕೊಡ್ತಾರೋ ನೋಡೋಣ. ಅವ್ರು ಕೊಡ್ತಾ ಇರೋಣ, ಈ ಥರ ಹೋಗಪ್ಪ, ಈ ಥರ ಹೋಗ್ತೆ, ಏನಾನ ಅಂಗಡಿ ಗಿಡ ಹಾಕಿ ಕೊಡ್ತಾರ ಏನು ನೋಡ್ಬೇಕಲ್ಲ. ಸರ್, ನಿಮ್ಮ ಹೆಸರು? ಸೈಯದ್ ಜಿಯಾವುಲ್ಲಾ. ಓಕೆ, ಇಲ್ಲಿ ಎಷ್ಟು ವರ್ಷದಿಂದ ಅಂಗಡಿ ಹಾಕೊಂಡಿದ್ದೀರಿ? 30 ವರ್ಷದಿಂದ ಇದ್ದೀನಿ. 30 ವರ್ಷ. ಸರ್, ಇವಾಗ BBMP ಬರ್ತಾರೆ, ಇದೆಲ್ಲ ತೆಗಿಬೇಕು ಅಂತ ಹೇಳಿ ಆಡಾಗಿರೋಂಥದ್ದು. ತೆಗ್ಬೇಕು ಸರ್. ಬಿಸಾಕಿದ್ರೆ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀನಿ. ನಾವು ಹ್ಯಾಂಡಿಕ್ಯಾಪ್ 80% ಹ್ಯಾಂಡಿಕ್ಯಾಪ್, ಕೈಯಿಂದ ನಡೆಯೋದು ನಾವು. ನಾವು ಏನು ಜೀವ ಮಾಡಬೇಕು ಹೇಳಿ ನೀವೇ. ಕಾಂಗ್ರೆಸ್ಸು ಮಾಡಬೇಕು, ನಮಗೆ ಹ್ಯಾಂಡಿಕ್ಯಾಪ್ ಅವ್ರಿಗೆ ಹೆಲ್ಪ್ ಮಾಡಬೇಕು, ಅಂಗಡಿ ಕೊಡಬೇಕು. ಫುಟ್ಪಾತ್ ಎಲ್ಲ ಎದ್ಬಿಟ್ಟಿದ್ರೆ ನಾವು ಏನು ಜೀವನ ಮಾಡಬೇಕು? ಅಲ್ಲ, ಅವ್ರು ಹೇಳ್ತಾರೆ ಓಡಾಡೋ ಜಾಗದಲ್ಲಿ ಫುಟ್ಪಾತ್ ಹಾಕೊಂಡ್ಬಿಟ್ರೆ, ಅಂಗಡಿಗಳನ್ನ ಹಾಕೊಂಡ್ಬಿಟ್ರೆ ಜನ ಎಲ್ಲಿ ಓಡಾಡಬೇಕು ಅಂತ ಕೇಳ್ತಾರೆ. ಸರ್, ಅರ್ಧ ಫುಟ್ಪಾತಲ್ಲಿ ಓಡ್ತಾರೆ ಜನ, ಅರ್ಧ ಫುಟ್ಪಾತಲ್ಲಿ ನಾವು ಮಾಡೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಈ 30 ವರ್ಷ ಹಿಂದೆ ಮಾಡ್ತಾ ಇದ್ದೀನಿ, ವ್ಯಾಪಾರ ಮಾಡ್ತಾ ಇದ್ದೀನಿ. ಆವಾಗಲೇ ಏನೂ ತೊಂದರೆ ಇಲ್ಲ. ಇವಾಗ ತೊಂದರೆ ಅಂದರೆ ಏನು ಸರ್? ಅದು DK ಶಿವಕುಮಾರು, ಕೃಷ್ಣ ಬೈರೇಗೌಡ ಎಲ್ಲ ನೀವೇ ಮಾಡಬೇಕು ಅಷ್ಟೇ. ಬಡವರಿಗೆ ನೀವೇ ಮಾಡಬೇಕು. ನಾವು ಎಲ್ಲಿ ಹೋಗ್ಬೇಕು ಇವಾಗ ಬಡವರು? ಕಾಂಗ್ರೆಸ್ಗೆ 30 ವರ್ಷದಿಂದ ನಾನು ವೋಟ್ ಹಾಕ್ತಾ ಇದ್ದೀನಿ. ಏನು ಅನುಕೂಲ ಮಾಡಲಿಲ್ಲ ನಮಗೆ. ಇವಾಗ ಮಾಡಬೇಕು, ನೀವು ಅನುಕೂಲ ಮಾಡ್ಕೊಳ್ಬೇಕು. ನೀವು ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರಿ? ಅಂಗಡಿ ತೆಗಿಲೇಬೇಕು ಅಂತ ಕುತ್ಕೊಂಡ್ರೆ ಏನು ಮಾಡ್ತೀರಿ? ಏನು ಮಾಡಬೇಕು? ನೀವೇ ಮಾಡಬೇಕು. ಇವಾಗ ಕಾಂಗ್ರೆಸ್ ಪಾರ್ಟಿನೇ ಮಾಡಬೇಕು. DK ಶಿವಕುಮಾರೇ ಮಾಡಬೇಕು.
CM ಆಗಿಲ್ಲ, ನೀವೇ ಮಾಡಬೇಕು ಇವಾಗ. ಕೇಳ್ಕೊಂತೀರಾ ಅವ್ರಿಗೆ? ನಮಗೆ ಸಹಾಯ ಮಾಡಬೇಕು ಅಷ್ಟೇ, ಸಹಾಯ ಮಾಡಬೇಕು. ಈ ಸ್ಥಳ ಕಡಿಮೆ ಇದೆ, ಅದರಲ್ಲಿ ನಾವು ಅರ್ಧ ಹಾಕ್ತೀನಿ, ಅರ್ಧ ಫುಟ್ಪಾತ್ಗೆ ಕೊಡ್ತೀನಿ ಜನ ಓಡಾಡೋಕ್ಕೆ, ಅಷ್ಟೇ ಸರ್. ನೀವು ಈಗ ಹ್ಯಾಂಡಿಕ್ಯಾಪ್ ಬೇರೆ, ನಿಮಗೆ ಬೇರೆ ಕೆಲಸ ಕೂಡ ಏನಿಲ್ಲ ಸರ್, ನಾವು ಈ ಸೆಕೆಂಡ್ PUC ಓದಿ ನಮಗೆ ಕೆಲಸನೇ ಕೊಟ್ಟಿಲ್ಲ. ಎಷ್ಟು ಜನ ಫ್ಯಾಮಿಲಿ ಇದ್ದೀರಿ? ನಾವು 4 ಮಕ್ಕಳಿದೆ. ಅದು ಕಾಲೇಜ್ಗೆ ಓದ್ತಾ ಇದ್ದೀನಿ, ಸ್ಕೂಲ್ ಓದ್ತಾ ಇದ್ದೀನಿ. ಮನೆ ಬಾಡಿಗೆ ಮನೆ, ಸ್ವಂತ ಮನೇನೂ ಇಲ್ಲ, ಬಾಡಿಗೆ ಮನೆ. ಈ ಬೆಂಗಳೂರಲ್ಲಿ ಇದು ವ್ಯಾಪಾರ ಮಾಡಿ ತಿನ್ನಕ್ಕೇನೆ ಅಷ್ಟು ಕಷ್ಟ ಆಗ್ತಾ ಇದೆ, ದುಡಿಮೆ ಮಾಡ್ತೀರಾ ಸರ್? ನಾವು ಏನು ಸರ್ 500-600 ರೂಪಾಯಿ ಇದ್ರೆ ಅಷ್ಟೇ ಸರ್, ಜಾಸ್ತಿ ವ್ಯಾಪಾರ ಆಗಲ್ಲ. ಏನು ಮಾಡ್ಬೇಕು ಸರ್, ಎಲ್ಲ ಮಾಲ್ ಹೋಗ್ಬಿಡ್ತದೆ, ಗಾಡಿಯಲ್ಲಿ ಎತ್ಕೊಂಡು ಹೋಗಿದ್ರೆ ಎಲ್ಲ ಆಗ್ಬಿಡ್ತದೆ. ತಿರ್ಗಾ ಸಾಲ ಮಾಡಿ ಆಗ್ಬೇಕು ಅದು. ನಾವು ಹ್ಞೂ ಸರ್, ಬಡ್ಡಿಗೆ ತಗೊಂಡು ಹಾಕಿದ್ದು. ಹ್ಞೂ ಸರ್, ಇದು ಎಲ್ಲ ಕಾಪಿ ತೋರಿಸ್ತೀನಿ, ಬಡ್ಡಿಗೆ ತಗೊಂಡು ಹಾಕಿದ್ದು ಇದು. ಹ್ಞೂ ಸರ್, ಏನು ನಮ್ಮ ತಂದೆ ಇದು ಮನೆ ಅಂಗಡಿ ಏನು ಇಟ್ಟಿಲ್ಲ ಸರ್. ಹೆಲ್ಪ್ ಮಾಡಬೇಕು, ನಮಗೆ ಫುಟ್ಪಾತ್ ಕೊಡ್ಬೇಕು ಸರ್, ಬೇಕು ಸರ್. ಸ್ವಲ್ಪ ಕೊಡ್ತೀವಿ ಸರ್, ಇದೆ ಸರ್, ಓಡ್ತಾ ಇದೆ ಸರ್ ಜನ, ಏನಿಲ್ಲ ಸರ್. ಶಿವಾಜಿನಗರಲ್ಲಿ ಏನು ತೊಂದರೆ ಇಲ್ಲ ಸರ್, ಏನು ತೊಂದರೆ ಇಲ್ಲ. ನೋಡಿ ರೋಡ್ ತೋರಿಸಿ ಅವ್ರಿಗೆ, ಹೆಂಗಿದೆ, ಖಾಲಿ ಇದೆ ರೋಡು, ಏನು ತೊಂದರೆ ಇಲ್ಲ ಸರ್ ಶಿವಾಜಿನಗರಲ್ಲಿ.